121 ವರ್ಷಗಳ ಹಿಂದೆ ಮಹಾಭಾರತ ಆಗಿದೆ. ಅದಕ್ಕಿಂತ ಸಾವಿರಾರು ವರ್ಷಗಳಕ್ಕಿಂತ ಮುಂಚೆ ರಾಮಾಯಣ ಆಗಿದೆ. ಇವತ್ತು ರಾಮಾಯಣ ಸುಳ್ಳು ಸುಳ್ಳು ಅಂತ ಹೇಳುವಂಥವರಿಗೆ ರಾಮ ಸೇತುವೆ ಸಿಕ್ಕಿದೆ, ಮಹಾಭಾರತ ಸುಳ್ಳು ಅನ್ನೋರಿಗೆ ದ್ವಾರಕೆ ನಗರ ಸಮುದ್ರದೊಳಗೆ ಸಿಕ್ಕಿದೆ, ಮತ್ತು ಚಿರಂಜೀವಿ ಆಂಜನೇಯ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈ ದೇಶದಲ್ಲಿ ಜಗತ್ತಿನಲ್ಲಿ ಧರ್ಮ ಅನ್ನೋದು ಯಾವುದರ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ. ಯಾಕಂದ್ರೆ ಇಸ್ಲಾಮ ಧರ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಕ್ಕೆ ಜನನ ಇದೆಯೋ ಅದಕ್ಕೂ ಮರಣ ಇದೆ, ಇದು ಪ್ರಕೃತಿಯ ನಿಯಮ. ಯಾವುದಕ್ಕೆ ಹುಟ್ಟಿದೆಯೋ ಅದಕ್ಕೆ ಸಾವಿದೆ, ಇದು ಪ್ರಕೃತಿಯ ನಿಯಮ. ಹೀಗಾಗಿ ಹಿಂದುತ್ವಕ್ಕೆ ಜನನ ಇಲ್ಲ, ಹೀಗಾಗಿ ಮರಣದ ಪ್ರಶ್ನೆನೇ ಬರಂಗಿಲ್ಲ. ಇಸ್ಲಾಮಕ್ಕೆ ಜನನ ಇದೆ. 1440 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಸ್ಥಾಪನೆ ಮಾಡಿದರು. ಕ್ರೈಸ್ತ ಮತಕ್ಕೆ ಜನನ ಇದೆ. 2020 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಸ್ಥಾಪನೆ ಮಾಡಿದರು. ಹೀಗಾಗಿ ಸ್ಥಾಪನೆ ಮಾಡಿದ್ದು ಧರ್ಮ ಅಲ್ಲ, ಸ್ಥಾಪನೆ ಮಾಡಿದ ಅಭಿಪ್ರಾಯ, ಮತ ಅಂತ ಹೇಳ್ತಾರೆ. ಈ ಉದಾಹರಣೆಗೆ ಚುನಾವಣೆಯೊಳಗೆ ನಿಮ್ಮ ಮತ ನಮಗೆ ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಮತ ಅಂದ್ರೆ ಅಭಿಪ್ರಾಯ. ನಿಮ್ಮ ಧರ್ಮ ನಮಗೆ ಕೊಡಿ ಅಂತ ಯಾವ ಮತ ಯಾಚನೆ ಮಾಡೋರು ಕೇಳುವುದಿಲ್ಲ. ಯಾಕಂದ್ರೆ ಅವರ ಅಭಿಪ್ರಾಯದ ಆಧಾರದ ಮೇಲೆ ನಾವು ಜನಪ್ರತಿನಿಧಿಗಳಾಗ್ತಾರೆ, ಅದರ ಮೇಲೆ ಅವರು ಕೆಲಸ ಮಾಡ್ತಾರೆ. ಹಾಗೆ ಇಸ್ಲಾಮ ಮತ್ತು ಕ್ರೈಸ್ತ ಅನ್ನೋದು 2 ಮತಗಳು. ಯೇಸು ಕ್ರಿಸ್ತ ಮತ್ತು ಪೈಗಂಬರ್ ಅವರ ಅಭಿಪ್ರಾಯಗಳು. ಹಿಂದೂ ಅನ್ನೋದು ಧರ್ಮ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಇದಕ್ಕೆ ಜನನ ಇಲ್ಲ, ಹುಟ್ಟಿಲ್ಲ, ಇದೇ ರೀತಿ ಇರಬೇಕನ್ನೋ ಒಂದೇ ಗ್ರಂಥ ಇಲ್ಲ, ಒಬ್ಬೇ ಪ್ರವಾದಿ ಇಲ್ಲ. ಜಗತ್ತಿನೊಳಗೆ ಯಾವುದೆಲ್ಲ ಒಳ್ಳೆಯದಿದೆಯೋ ಅದು ಹಿಂದುತ್ವ, ಜಗತ್ತಿನೊಳಗೆ ಯಾವುದೆಲ್ಲ ಕೆಟ್ಟದ್ದಿದೆಯೋ ಅದು ನಮ್ದಲ್ಲ ಅಂತ ಹೇಳ್ಕೊತ ಬಂದವ್ರು ನಾವು. ಅಂದ್ರೆ ಇವರೆಲ್ಲ ಕಣ್ಣು ಬಿಡೋಕ್ಕಿಂತ ಮುಂಚೆನೆ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದವ್ರು ನಾವು. ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಆದ್ರೆ ಇದನ್ನ ಕುರಾನ್ದೊಳಗೆ ಎಲ್ಲೂ ಬರೋದಿಲ್ಲ, ಬೈಬಲ್ನೊಳಗೂ ಎಲ್ಲೂ ಬರೋದಿಲ್ಲ. ಹೀಗಾಗಿ ಎಲ್ಲಾ ಧರ್ಮ ಸಮ, ಎಲ್ಲಾ ಧರ್ಮ ಸಮ, ಎಲ್ಲಾ ಧರ್ಮ ಸಮ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. 1400-2000 ವರ್ಷಗಳ ಹಿಂದಿನ ಹುಟ್ಟಿರುವಂತ ಮತಗಳು ಸನಾತನ ಧರ್ಮದ ಜೊತೆ ಸಮತೋಲನ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ? ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಹುಟ್ಟಿದ ಅಭಿಪ್ರಾಯ ಮರಿ ಆಗಲೇಬೇಕು. ಹೀಗಾಗಿ ಹಿಂದುತ್ವವನ್ನ ಅವತರ ಜೊತೆ ಸಮೀಕರಣ ಮಾಡೋದು ಒಂದು ದೊಡ್ಡ ಅಪರಾಧ. ಇಸ್ಲಾಂ ಈ ದೇಶದ ಸಂಸ್ಕೃತಿ ಅಲ್ಲ, ಕ್ರೈಸ್ತ ಮತ ಈ ದೇಶದ ಸಂಸ್ಕೃತಿ ಅಲ್ಲ. ವಲಸೆ ಬಂದ ಸಂಸ್ಕೃತಿಗಳವು, ಈ ದೇಶಕ್ಕೆ ರಾಶಿ ಮಾಡಕ್ ಬಂದಂತ ಸಂಸ್ಕೃತಿ ಅವು ರಾಶಿ ಮುಗಿದ ತಕ್ಷಣ ಮತ್ತೆ ಕಣ್ಣಮರೆ ಆಗಿಬಿಡ್ತಾವ. ಆದ್ರೆ ಈ ದೇಶದ ಮೂಲ ಸಂಸ್ಕೃತಿ ಸನಾತನ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಇಂಡಿಯನ್ ಕಲ್ಚರ್ ಅಂತ ಹೇಳ್ತೀವಿ. ಅದು ಈ ದೇಶದ ಮೂಲ ಸಂಸ್ಕೃತಿ. ಆ ಮೂಲ ಸಂಸ್ಕೃತಿಯ ಆರಾಧ್ಯ ದೈವನೇ ಆಂಜನೇಯ. ಆಂಜನೇಯ ಅಜಾತ ಶತ್ರು ಮತ್ತು ಎಲ್ಲರಿಗೂ ಬೇಕಾದಂತ ಎಷ್ಟೇ ಜಾತಿ ಮತ ಪಂಥ ಪಂಗಡ ಇದ್ರು ಆಂಜನೇಯನ ಎಲ್ಲರೂ ಒಪ್ತಾರೆ. ಹಾಗೆ ಸ್ವಾಮಿ ವಿವೇಕಾನಂದನ ಎಲ್ಲರೂ ಒಪ್ತಾರೋ ಹಾಗೆ ಆಂಜನೇಯನ ಎಲ್ಲರೂ ಒಪ್ತಾರೆ. ಹಾಗೆ ಗಣೇಶನ ಎಲ್ಲರೂ ಒಪ್ತಾರೋ ಹಾಗೆ ಆಂಜನೇಯನ ಎಲ್ಲರೂ ಒಪ್ತಾರೆ. ಅಂದ್ರೆ ಸರ್ವ ರೋಗಕ್ಕೂ ಮದ್ದ, ಅಂದ್ರೆ ಸರ್ವ ಜ್ಞಾನಕ್ಕೂ ಮದ್ದ ಅನ್ನುವಂಥದ್ದು ಆಂಜನೇಯನ ಪ್ರವೃತ್ತಿ. ಆಂಜನೇಯ ಅನ್ನೋದೊಂದು ದೊಡ್ಡ ಶಕ್ತಿ. ಅದಕ್ಕೆ ಶಕ್ತಿ ಜಾಗರಣ ಅಂತ ಹೆಸರಿಟ್ಟದ್ದು. ಉದ್ದೇಶ ಏನಂದ್ರೆ ರಾಮಾಯಣದೊಳಗೆ ಸೀತೆಯ ಅಪಹರಣ ಆದ ನಂತರ ಸೀತೆಯನ್ನು ಸಂಶೋಧನೆ ಮಾಡಬೇಕಾಗಿರ್ತೈತೆ, ಹುಡುಕಬೇಕಾಗಿರ್ತೈತೆ. ಆ ಸಮಯದೊಳಗೆ ಎಲ್ಲರೂ ಮುಖ ನೋಡ್ಕೊಂಡು ಕೂತಿರ್ತಾರೆ, ಸಪ್ತ ಸಾಗರವನ್ನು ಹೆಂಗೆ ದಾಟೋದು ಅಂತ. 58 ಕಿಲೋಮೀಟರ್ ಸಮುದ್ರ ಭಾರತದ ರಾಮೇಶ್ವರದಿಂದ ಶ್ರೀಲಂಕಾ. 58 ಕಿಲೋಮೀಟರ್ ಸೇತುವೆ ಹೆಂಗೆ ಕಟ್ಟೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಅವಾಗ ಸೇತುವೆ ಕಟ್ಟೋಣ ಅಂತ ನಿಶ್ಚಯ ಮಾಡಿ ಸೇತುವೆ ಕಟ್ತಾರೆ. ಅದಕ್ಕಿಂತ ಮುಂಚೆ ಸೀತಾಮಾತೆ ಎಲ್ಲಿದಾಳ ಅಂತ ಗೊತ್ತಾಗ್ಬೇಕಲ್ಲ. ಅವಾಗ ಆಂಜನೇಯ ಅನ್ನುವಂಥವ ಹನುಮಂತನಂತವ ಮೂಲೆ ಕೂತಿರ್ತಾನೆ. ಇದನ್ನ ಯಾರು ದಾಟಿ ಹೋಗಿ ಕೆರೆಯಿಂದ ಸಮುದ್ರ ದಾಟಿ ಹೋಗಿ ಸೀತೆಯನ್ನ ಅಲ್ಲೆದಾಳು ಅಂತ ಕಂಡು ಹಿಡಿಯೋರು ಯಾರು ಅಂತ ಯೋಚನೆ ಮಾಡಿದಾಗ ಎಲ್ಲರೂ ಸುಮ್ ಕೂತಿರ್ತಾರೆ. ಅವಾಗ ಜಾಂಬವಂತ ಅನ್ನೋ ಒಬ್ಬ ಹೇಳ್ತಾರ. ಅವಾಗ ಇಲ್ಲ, ಈ ಶಕ್ತಿ ಇರೋದು ಆಂಜನೇಯನಲ್ಲಿ ಮಾತ್ರ, ಆಂಜನೇಯ ಈ ಕೆಲಸ ಮಾಡಬಹುದು. ಅವಾಗ ಆಂಜನೇಯಗೆ ಆಶ್ಚರ್ಯ ಅನಿಸ್ತೈತಿ, ನಾ ಇಷ್ಟು ದೊಡ್ಡ ಸಮುದ್ರ ಒಂದು ಹೆಂಗೆ ದಾಟಿ ಹೋಗಿ ಹೆಂಗೆ ಸೀತೆಯನ್ನ ಹುಡುಕಕ್ಕೆ ಸಾಧ್ಯ ಅಂತ. ಅವಾಗ ಹೇಳ್ತಾನ, ಅವನಿಗೆ ಹುಟ್ಟಿದ ಕೆಲವೇ ದಿನದೊಳಗೆ ಆಪಲ್ ಮಾರಿಕೆಯಿಂದ ಸೂರ್ಯನ ತಿನ್ನಕ್ಕೆ ಹೋಗಿದ್ದಿ, ಶಾಪ ಮುಕ್ತವಾಗಿ ನೀ ಎಲ್ಲ ಮರೆತು ಹೋಗ್ಬಿಟ್ಟು ನಿನ್ನ ಶಕ್ತಿ ನಿನಗೆ ಜ್ಞಾಪಕ ಮಾಡಿದಾಗ ನಿನ್ನ ಅಗಾಧವಾದಂಥ ಶಕ್ತಿ ಬೆಳೀತೈತಿ ಅಂತೇಳಿ ಆ ಬಾಲ್ಯದೊಳಗಿನ ಶಿಶು ಒಳಗಿರುವಂಥ ಕೆಲಸ ಮಾಡಿದ ಸಾಧನೆಗಳನ್ನು
ಹೇಳ್ತಾ ಹೇಳ್ತಾ ಹೋಗ್ತಾರೆ ಜಾಂಬು ಅಂತ. ಅವಾಗ ಆಂಜನೇಯ ಎತ್ತರ ಬೆಳೀತಾ ಹೋಗ್ತಾನೆ. ಕೊನೆಗೆ ಸೀತಾಮಾತೆ ಹುಡುಕೊಂಡು ಬಾ ಅಂದಾಗ ಒಂದೇ ಹೆಜ್ಜೆ ಒಳಗೆ ಸಮುದ್ರ ದಾಡ್ತಾನೆ. ಅಂದ್ರೆ ಸಂಜೀವಿನಿ ಒಂದು ಕಡ್ಡಿ ತಗೊಂಡ್ ಬಾ ಅಂದಾಗ ಗುಡ್ಡ ತಗೊಂಡ್ಬರ್ತಾನೆ. ಅಂದ್ರೆ ಜಗತ್ತಿನ ಸ್ಪೈಡರ್ ಮ್ಯಾನ್ನ ಆಂಜನೇಯ. ಅವನು ನೋಡೇ ಎಲ್ಲ ಡೂಪ್ಲಿಕೇಟ್ ಮಾಡಿದ್ವಿ ಹೊರತು ಒರಿಜಿನಲ್ ಮಾಡಿದ್ ನಾವೇ. ಒರಿಜಿನಲ್ ಕಡ್ಡಿ ಪಟ್ಟಣದೊಳಗೆ ಸೀರೆ ಮಾಡಿ ಹೆಂಗ್ ಇಡೋದು ಅನ್ನೋದನ್ನ ನಾವು ರಾಮಾಯಣ ಮಹಾಭಾರತದೊಳಗೆ ಮಾಡಿ ತೋರಿಸಿವಿ. ಶಸ್ತ್ರಚಿಕಿತ್ಸೆ ಹೆಂಗ್ ಮಾಡ್ಬೇಕು ಅನ್ನೋದು ಸುಶ್ರುತ ನಾವು ಮಾಡಿ ತೋರ್ಸೋಣ. ಖಗೋಳಶಾಸ್ತ್ರ ಭೂಗೋಳಶಾಸ್ತ್ರವನ್ನು ಕಂಡು ಹಿಡಿದವರು ನಾವು. ಅಂದ್ರೆ ಜಗತ್ತಿಗೆ ಬದುಕುದು ಕಲಿಸಿದವರು, ಜಗತ್ತಿಗೆ ಅನ್ನ ತಿನ್ನೋದು ಕಲಿಸಿದವರು ನಾವು. ಇವತ್ತಿನ ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡಬೇಕು, ನಮ್ಮ ಪರಂಪರೆಯನ್ನ ನಾಶ ಮಾಡಬೇಕು, ನಮ್ಮ ರಾಷ್ಟ್ರೀಯತೆಯನ್ನ ಧ್ವಂಸ ಮಾಡಬೇಕು ಅನ್ನುವಂಥ ಒಂದು ಆಧಾರ ಇಟ್ಟುಕೊಂಡು ಇಡೀ ದೇಶದಲ್ಲಿ ಹಿಂದುತ್ವವನ್ನು ಹೇರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಜಾಗೃತಿ ಆಗಬೇಕು ಅನ್ನೋದೇ ಹನುಮತ್ ಶಕ್ತಿ ಜಾಗರಣೀಯ ಕೆಲಸ. ಅಂದ್ರೆ ಪ್ರತಿಯೊಬ್ಬ, ಯಾಕಂದ್ರೆ ಜಗತ್ತಿನೊಳಗೆ ಮುಸಲ್ಮಾನರಿಗೆ 40-45 ದೇಶ ಇವೆ, ಕ್ರೈಸ್ತರಿಗೆ ಸುಮಾರು 70-75 ದೇಶ ಇವೆ, ಹಿಂದೂಗಳಿಗಿರೋದು ಒಂದೇ ಒಂದು ದೇಶ ಭಾರತ. ಹೀಗಾಗಿ ಭಾರತ ಉಳಿಬೇಕಾದ್ರೆ ಭಾರತದೊಳಗಿರುವಂಥವ್ರು ಎಲ್ಲರೂ ಜಾಗೃತಿ ಆಗಬೇಕು, ಎಲ್ಲರೂ ಆಂಜನೇಯನ ತರ ವೃತಧಾರಿಗಳಾಗಬೇಕು, ಧರ್ಮ ರಕ್ಷಣೆಗೋಸ್ಕರ ನಿಲ್ಲುವಂತ ಒಂದು ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ನಾವು ಸಾವಿರಾರು ವರ್ಷಗಳನ್ನು ಸಂಘರ್ಷವನ್ನು ಎದುರಿಸಿ ಬದುಕಿದವರು. 2000 ವರ್ಷಗಳಿಂದ ಅಲೆಕ್ಸಾಂಡರ್ ವಿಶ್ವವನ್ನೇ ಗೆಲ್ಲಬೇಕನ್ನುವಂತ ಘಮಂಡದಿಂದ ಭಾರತಕ್ಕೆ ಬಂದದ್ದು, ಬೆನ್ನ ಮಗಳು ನಿಲ್ಲಿಸಿದ್ಲು. ಆನಂತರ ಯವನರು, ಹೂಣರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಮೊಘಲರು, ಬ್ರಿಟಿಷರು ಮಿಡಿಚಿ ಹಿಂಡಿನ ಹಾಗೆ ಈ ದೇಶದ ಮೇಲೆ ದಬ್ಬಾಳಿಕೆ ಮಾಡಿದರು. ಅದು ಸುಮಾರು 2000 ವರ್ಷಗಳ ಸಂಘರ್ಷವನ್ನ ಎದುರಿಸಿ ಬದುಕಿರುವಂತ ಯಾವುದರೇ ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ ಮಾತ್ರ. ಜಗತ್ತಿನೊಳಗೆ ಇವತ್ತು ಪರ್ಷಿಯನ್ ನಾಗರಿಕತೆ ಹೋಗ್ಬಿಟ್ಟಿದೆ. ಜಗತ್ತಿನೊಳಗೆ ಹಲವಾರು ನಾಗರಿಕತೆಯನ್ನು ಇಸ್ಲಾಂ ನುಂಗಿ ನೀರು ಕುಡಿದಿದೆ. ಜಗತ್ತಿನೊಳಗೆ ಹಲವಾರು ಸಾಂಸ್ಕೃತಿಕ ನಾಗರಿಕತೆಯನ್ನ ಕ್ರೈಸ್ತ ಮತ ನುಂಗಿ ನೀರು ಕುಡಿದಿದೆ. ಆದರೆ 700 ವರ್ಷಗಳ ಆಡಳಿತ ಮಾಡಿದಂಥ ಮೊಘಲರಲ್ಲಿ ಸೋತು ಸುಣ್ಣಾಗಿರುವಂಥದ್ದು ಭಾರತದೊಳಗೆ ಮಾತ್ರ. ಜಗತ್ತಿನೊಳಗೆ ಎಲ್ಲ ಕಡೆಯವರು ವಿಸ್ತಾರ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಆಧ್ಯಾತ್ಮಿಕ ಶಕ್ತಿ ಇಲ್ಲಿ, ಯಾಕಂದ್ರೆ ದೈವಿ ಶಕ್ತಿ ಇಲ್ಲಿದೆ. ಆಂಜನೇಯ, ಗಣೇಶನಂತ ಮಹಾನ್ ಚಿರಂಜೀವಿಗಳು ನಮ್ಮ ಜೊತೆ ಅದಾರೆ. ಹೀಗಾಗಿ 700 ವರ್ಷಗಳ ಕಾಲದೊಳಗೆ ಒಂದು ಗೋಳಗುಮಠ, ಒಂದು ತಾಜ್ ಮಹಲ್ ಬಿಟ್ಟರೆ ಬೇರೆ ಏನೂ ಕಟ್ಟಕ್ಕಾಗಲಿಲ್ಲ. ನಮ್ಮ ಮಠ ಮಂದಿರಗಳನ್ನ ಕೆಡೆಯಕ್ಕಾಗಲಿಲ್ಲ 700 ವರ್ಷದೊಳಗೆ. ಇನ್ನೂ ಅರ್ಧಂಬರ್ಧ ಉಳ್ಕೊಂಡದ್ದು ಹಂಗ ಅದಾವು. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗೆ ದೇಶವನ್ನು ಉಳಿಸಿದಂತ ಮಹಾನ್ ಶ್ರೇಷ್ಠ ವ್ಯಕ್ತಿಗಳು ಜನ್ಮ ತಾಳಿದ್ದ ಭಾರತದೊಳಗೇನೆ. ಆ ಭಾರತದ ಇತಿಹಾಸವನ್ನು ಒಂದ್ಸರಿ ತೆಗೆದು ನೋಡಿದಾಗ ಇತಿಹಾಸದೊಳಗೆ 750 ಕೋಟಿ 2000 ವರ್ಷಗಳ ಸಂಘರ್ಷದೊಳಗೆ ಇವತ್ತೇನು ಸುದೈವಶಾತ್ ಮತ್ 130 ಕೋಟಿ ನಮ್ಮ ಭೂಮಿ ಮೇಲೆ. ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಸಾವಿಗೆ ಹೆದರುವಂತ ಸಂತತಿ ಜಗತ್ತಿನೊಳಗೆ ಭಾರತದೊಳಗೆ ಸಿಗುವುದೇ ಇಲ್ಲ. ಯಾಕಂದ್ರೆ ಭಯೋತ್ಪಾದಕರು ಈಗಂತೂ ಬಿಡ್ರಿ, ಒಂದು 5-6 ವರ್ಷದಿಂದ ಬಾಂಬ್ ಬಿಡೋದು ಕಡಿಮೆಗೆ. ಅದಕ್ಕಿಂತ ಮುಂಚೆ ಬಾಂಬ್ ಎಷ್ಟು ಇಟ್ರು ಅಂದ್ರೆ ದಿನ ನಾವು ಬರೇ ಟಿವಿ ಒಳಗೆ ಅದನ್ನ ನೋಡ್ತಿದ್ವಿ. ಅಲ್ಲಿ ಬಾಂಬ್ ಬಿಟ್ರು, ಇಲ್ಲಿ ಬಾಂಬ್ ಬಿಟ್ರು, ಟ್ರೈನ್ನಾಗ ಬಾಂಬ್ ಬಿಟ್ರು, ಮಾರ್ಕೆಟ್ ಒಳಗೆ ಬಾಂಬ್ ಬಿಟ್ರು, ಬೇಕರಿ ಒಳಗೆ ಬಾಂಬ್ ಬಿಟ್ರು. ಇವ್ರಿಗೆ ಬಾಂಬ್ ಬಿಡಕ್ಕೆ ಕುಕ್ಕರ್ ಸೈಜ್ ಸಾಧ್ಯದಿಲ್ಲ, ಅಷ್ಟು ಬಾಂಬ್ ಬಿಟ್ರು ದೇಶದೊಳಗೆ. ಮುಂಬೈದೊಳಗಂತೂ 9 ಕಡೆ ಟ್ರೈನ್ ಒಳಗೆ ಸರಣಿ ದಾಳಿ ಮಾಡಿದ್ರು, ಸರಣಿ ಬಾಂಬ್ ಸ್ಫೋಟ್ ಮಾಡಿದ್ರು. ಮರುದಿವ್ಸ ನಮ್ಮ ಜನ ಮತ್ತೆ ಅದೇ ಟ್ರೈನ್ ಒಳಗೆ ಜೋತು ಬಿದ್ದು ಹೋಗ್ತಿದ್ರು. ಅವಾಗ ಪತ್ರಿಕೆಯವರು ಕೇಳಿದ್ರು, ಮಾಧ್ಯಮದವ್ರು ಕೇಳಿದ್ರು, ನಿನ್ನೆ 350 ಜನ ಸತ್ತಿರು, 9 ಕಡೆ ಬ್ಲಾಸ್ಟ್ ಮಾಡ್ಯಾರು, ಮತ್ತೆ ಇವತ್ತು ಟ್ರೈನ್ನಾಗ ಜೋತು ಬಿತ್ಕೊಂಡು ಹೊಂಟಿರಲ್ಲ ಏನಂತ. ಅವಾಗ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ ಹೇಳ್ತಾನೆ, ಅವ್ರ ಶರ್ಟ್ ಹಳಿವಾಗಿದ್ದು ಅದಕ್ಕೆ ಅವ್ರು ಹೊಸ ಹಾಕೊಂಡು ಬರಕ್ಕೆ ಹೋಗ್ಯಾರು, ನಾವು ಹಳಿವಾರ ನಾವು ಹೊಸ ಹಾಕೊಂಡು ಬರ್ತೇವೆ ಅಂತ. ಅಂದ್ರೆ ಹಿಂದುತ್ವ ಏನ್ ಹೇಳ್ತೈತೆ ಅಂದ್ರೆ ಆತ್ಮ ಅಂದ್ರೆ ಶಾಶ್ವತ, ದೇಹ ಅಂದ್ರೆ ಶರ್ಟ್ ಇದ್ದಂಗ ಅಂತ ಶರ್ಟ್ಗಳನ್ನ ಕಳೆದು ನಾವು ಮತ್ತೆ ಹಾಕೊಂಡು ಬರ್ತೀವಿ. ಯಾಕಂದ್ರೆ ಇಸ್ಲಾಂದೊಳಗೆ ಒಂದು ಸತ್ ಮೇಲೆ ಒಂದು ಕೊಡಿ ಒಳಗಿಟ್ಟು ಸುಣ್ಣ ಹಾಕಿಬಿಟ್ರೆ ಮುಗಿದೋದು. ಕ್ರೈಸ್ತ ಮತದೊಳಗೆ ಒಂದು ಸತ್ತ ಮೇಲೆ ಕೊಕ್ಕದಾಗ ಹಾಕಿ ಮಡಿ ಬಿಡೋದ್ರೆ ಮುಗಿದೋದು. ಆದ್ರೆ ಹಿಂದುತ್ವದೊಳಗೆ ಸತ್ತಂತ ವ್ಯಕ್ತಿ ಅಲ್ಲೇ ಅಂದ್ರೆ ಪುನರ್ಜನ್ಮದೊಳಗೆ ನಂಬಿಕೆ ಇರೋರು ನಾವು, ನಮ್ಮನ್ನು ಯಾರಿಂದನೂ ನಾಶ ಮಾಡಕ್ ಆಗುವುದಿಲ್ಲ. ಯಾಕಂದ್ರೆ ಈ ಪ್ರಯೋಗ 700 ವರ್ಷಗಳ ಕಾಲ ಮುಸಲ್ಮಾನ್ ಮಾಡಿ ಹೋಗಿದ್ರು. ಈ ಪ್ರಯೋಗವನ್ನು ಸುಮಾರು 200 ವರ್ಷ ಬ್ರಿಟಿಷರು ಮಾಡಿದ್ರು. ಯಾರು ಮಾಡಿದ್ರು ಮತ್ತೆ 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 ಹಿಂದುತ್ವ ತಲೆ ಎತ್ತಿ ಬದುಕಿತು. ಯಾದಕ್ಕೆ ಬದುಕ್ತಂದ್ರೆ ಸ್ವಾಮಿ ವಿವೇಕಾನಂದನಂತವರು, ಛತ್ರಪತಿ ಶಿವಾಜಿ ಮಹಾರಾಜನಂತವ್ರು ಇಲ್ಲಿ ಜನ್ಮ ತಾಳಿದ್ರು. ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಿದ್ರೆ ಏನಕ್ಕಿತ್ತು ಅಂತೇಳಿ ಭೂಷಣ್ ಕವಿ ಹೇಳ್ತಾನೆ, ಕಾಶಿ ಕಿ ಕಲಾ ಜಾತಿ ಥಿ, ಮಥುರಾ ಮಸ್ಜಿದ್ ಹೋಗ್ತಿತ್ತು, ನಾ ಶಿವಾಜಿ ಹೋಗ್ತಿತ್ತು, ಸಬ್ಕಾ ಸುನ್ನತ್ ಹೋಗ್ತಿತ್ತು. ಅಂದ್ರೆ ಕಾಶಿಯ ಕಲೆಗಳೆಲ್ಲ ನಾಶ ಆಗಿ ಹೋಗ್ತಿತ್ತು, ಮಥುರಾ ಎಲ್ಲ ಮಸೀದಿಯಾಗಿ ಹೋಗ್ತಿತ್ತು,
ಶಿವಾಜಿ ಮಹಾರಾಜ್ ಹುಟ್ಟಿರ್ಲಿಕ್ಕಂದ್ರೆ ಎಲ್ಲರೂ ಸುನ್ನತಿಯಾಗಿ ಇಸ್ಲಾಮೀಕರಣ ಆಗ್ತಿದ್ರು. ಅಂತ ಒಂದು ಧರ್ಮ ಸಂಸ್ಥಾಪನೆ ಮಾಡಿದಂತ, ಧರ್ಮ ಉಳಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇವತ್ತು ಇತಿಹಾಸದೊಳಗೆ ನಾವು ನೋಡದೇ ಇಲ್ಲ. ನಮ್ಮ ಮಕ್ಕಳು ಏನು ಓದ್ತಾವ, ಅಕ್ಬರ್ ದ ಗ್ರೇಟ್, ಬಾಬರ್ ದ ಗ್ರೇಟ್ ಅಂತ ಓದ್ತಾವ. ಅಕ್ಬರ್ ದ ಗ್ರೇಟ್ ಆದ್ರೆ ಮಹಾರಾಣಾ ಪ್ರತಾಪ್ ಕಳ್ನಾಯಕ್ ಹಾಕನು, ಬಾಬರ್ ದ ಗ್ರೇಟ್ ಆದ್ರೆ ರಾಮ ಕಳ್ನಾಯಕ್ ಹಾಕನು. ಔರಂಗಜೇಬ್ ಮಹಾಮಾನವತಾವಾದಿ ಅಂತ, ಅವ ಮಹಾಮಾನವತಾವಾದಿ ಅಂದ್ರ ಶಿವಾಜಿ ಕಳ್ನಾಯಕ್ ಹಾಕನು. ಟಿಪ್ಪು ಸುಲ್ತಾನ್ ಹುಲಿ ಕೊಂದ ಅಂತ ಹೇಳ್ತಾರೆ. ನಮ್ಮಲ್ಲಿ ಶಕುಂತಲೆ ಭರತೆ ಮಗ 6 ವರ್ಷದ ಹೊಯ್ಯನಲು ಹುಲಿ ಒಯ್ದ ನಮ್ಮ ಹೊಯ್ಸಳ ಅಂತ ಹೇಳ್ತೇವೆ ನಾವು. ಅಂದ್ರೆ ಭರತ ಹುಲಿ ಉಗುರಿನ ಜೊತೆ ಎನಸ್ತ ಆಟ ಆಡ್ತಿದ್ದ, ಹುಲಿ ಸಿಂಹದ ಜೊತೆ. ಇವತ್ತು ಮಕ್ಕಳಿಗೆ ಆ ಪಾಠನೇ ಇಲ್ಲ. 20 ವರ್ಷ ಆದ್ಮೇಲೆ ಹುಲಿ ಎದುರಿಗೆ ಬಂದಾಗ ಚಾಕು ತಗೊಂಡು ಹುಲಿ ಕೊಡೋದು ಏನ್ ದೊಡ್ಡ ಶೂರ್ತನ. ನಮ್ಮಲ್ಲಿ ದನ ಕಾಯವ್ರು ಬಡಗಿಲೆ ಎಷ್ಟೋ ಮಂದಿ ಹುಲಿ ಕೊಂದಾರ ಹಳ್ಳಿಗೊಳಗ. ಹುಲಿ ಕೊಂದ ಅಂತ ವೈಭವೀಕರಣ ಮಾಡ್ತಾರೆ. ಟಿಪ್ಪುವಿನ ನೈಜ ಸ್ವರೂಪ ಅಂತೇಳಿ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಒಂದು ಬುಕ್ ಬರೆದಾರೆ. ಎಲ್ಲರೂ ಹೋದ್ರೆ ಟಿಪ್ಪು ಏನಿದ್ದ ಅಂತ ಗೊತ್ತಾಗ್ತದೆ. 19,000 ಮಂದಿ ಕೊಡವರನ್ನ ಒಂದೇ ರಾತ್ರಿ ಮತಾಂತರ ಮಾಡ, ನವಲಗುಂದನ್ನ ನಾಶ ಮಾಡಿ ಹೋಗ್ಯಾನ. ಅಂತವನ ಜಯಂತಿ ಒಳಗೆ ನಾವು ಇಲ್ಲಿ ವೈಭವೀಕರಣ ಮಾಡ್ತೀವಿ. ಟಿಪ್ಪು ಅಂದ್ರೆ ಅತಿ ಹಿಂದುತ್ವವನ್ನು ನಾಶ ಮಾಡಿದವ. ಯಾರ್ಯಾರ ಟಿಪ್ಪುನ ಜಯಂತಿ ಮಾಡಿದ್ರೆ ಅವ್ರ ಸರ್ಕಾರ ಹಾಳಾಗಿ ಹೋಗ್ತದೆ. ಯಾರ ಟಿಪ್ಪುನ ಕಡೆ ತಗೊಂಡ್ ಬಂದ್ರು ಅವತ್ತು ದಿವಾಳಿ ಆದ ವಿಜಯ ಮಲ್ಯ ಇನ್ನೂ ಉದ್ಧಾರ ಆಗೋಲ್ಲ. ಅಂದ್ರೆ ಟಿಪ್ಪುನ ಧಾರಾವಾಹಿ ಮಾಡ್ಬೇಕಂತೇಳಿ ಅಮ್ಜದ್ ಖಾನ್ ಅನ್ನ ಟೆಂಟಿಗೆ ಬೆಂಕಿ ಎತ್ತು ಹೋಗ್ಬಿಡ್ತು. ಅಂದ್ರೆ ಟಿಪ್ಪುನ ನಂಬಿದವ್ರು ಯಾರು ಉದ್ಧಾರ ಆಗಿಲ್ಲ. ಯಾಕಂದ್ರೆ ಟಿಪ್ಪುನ ಹಿಂದೆ ಸಾವಿರಾರು ಜನ ಸತ್ತಿರುವಂತ ರಕ್ತದ ಕಲಿ ಇದೆ. ಹಿಂದೂಗಳ ಜೀವನ ಜೊತೆ ಆಟ ಆಡಿದಂತ ಪಾಪದ ಕೂಪ ಇದೆ. ಅದಕ್ಕೋಸ್ಕರ ಅವನ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಶಿಶುನಾಳ ಶರೀಫನ ಜಯಂತಿ ಮಾಡ್ರಿ, ನಾವು ಬಂದ್ ಮಾಡ್ತೇವೆ, ಯಾವ ತಡಿತಾನ ನೋಡ್ತೀವಿ. ನಮ್ಮ ಅಪ್ಪನ ನಮ್ಮ ಪೂರ್ವಜರನ್ನ ಕೊಂದವನ ಜಯಂತಿ ಮಾಡ್ತೀನಿ ಅಂದ್ರೆ ನಮ್ಗೆ ರಕ್ತ ಉಳಿತೈತಿ. ಯಾರ ನಮ್ಮ ಅಪ್ಪನ ರಸ್ತೆ ಒಳಗೆ ಚಪ್ಪಲ್ಲೇ ಬಡ್ದಿದ್ರೆ ನಾವು ಅದೇ ರಸ್ತೆ ಒಳಗೆ ಅಲ್ಲೇ ತಗೊಂಡು ಹೋಗಿ ಬಿಡಿತೀವಿ. ಇದಕ್ಕೆ ಸ್ವಾಭಿಮಾನಿ ಮಗ ಅಂತ ಹೇಳ್ತಾರೆ. ಅಂತ ಹಿಂದೂಗಳನ್ನ ನಾಶ ಮಾಡಿದವನು ವೈಭವೀಕರಣ ಮಾಡ್ತೀವಿ ಅಂದ್ರೆ ನಮ್ಮ ರಕ್ತ ಕುದೀತೈತಿ, ನಮ್ಮ ರಕ್ತ ಬಿಸಿ ಆಗ್ತೈತಿ. ನೀವು ಶಿಶುನಾಳ ಶರೀಫರ ಜಯಂತಿ ಮಾಡ್ರಿ, ನಾವು ಮಾಡ್ತೀವಿ. ಇನ್ನ ಮಠ ಮಂದಿರದೊಳಗೆ ಶಿಶುನಾಳ ಶರೀಫರ ಪದ್ಯಗಳನ್ನ ಹಾಡುಗಳನ್ನ ನಾವು ಹೇಳ್ತೀವಿ. ನೀವು ರಂಜಾನ್ದಾಗ ಒಂದ್ ದಿವ್ಸ ಮಸೀದಿ ಒಳಗೆ ಹೇಳ್ರಿ ನೋಡೋಣ. ಶಿಶುನಾಳ ಶರೀಫ್ ನಿಮ್ಮವಲ್ಲ, ಕಬೀರದಾಸರ ಕವನಗಳನ್ನ ನಾವು ಹೇಳ್ತೇವೆ. ಒಂದ್ ದಿವ್ಸ ಮಸೀದಿ ಒಳಗೆ ಹೇಳ್ರಿ ನೋಡೋಣ. ಬಸವಣ್ಣವರ ದೇವನೊಬ್ಬ ನಾಮ ಅಲ್ಲವು, ಇದನ್ನ ಮಸೀದಿ ಒಳಗೆ ಹೇಳ್ರಿ ನೋಡೋಣ. ಗಾಂಧೀಜಿ ಹೇಳಿ ಕಣ್ಣು ಮುಚ್ಚಾರ, ರಘುಪತಿ ರಾಘವ ರಾಜಾರಾಮ್ ಈಶ್ವರ ಅಲ್ಲ ತೇರೇ ನಾಮನ್, ಇದನ್ನ ಮಸೀದಿ ಒಳಗೆ ಹೇಳ್ರಿ ನೋಡೋಣ. ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಗಾಡಿಗೆ ಚಪ್ಪಾಳಿ ಬಡಿದ್ರೆ ಚಪ್ಪಾಳಿ ಹಾಕೈತಿ. ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದ್ರೆ ನಾವು ಹೆಂಗ ಅಲ್ಲನ್ ಫೋಟೋ ಹೆಸರು ಫೋಟೋ ಎಲ್ಲ ನಮ್ಮ ಗುಡಿ ಒಳಗೆ ಹಾಕ್ತೀವಿ, ಎಲ್ಲ ದರ್ಗಾಕ್ಕೆ ಹೋಗಿ ಗಂಧ ಹಚ್ಕೊಂಡ್ ಬರ್ತೀವಿ. ಹಂಗೆ ನೀವು ಒಂದು ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಫೋಟೋ ಮಸೀದಿ ಒಳಗೆ ಹಾಕಿ ನೋಡೋಣ. ಅವಾಗ ಹಿಂದೂ ಮುಸ್ಲಿಂ ಬಾಯಿ ಆಗೋದಕ್ಕೆ ಸಾಧ್ಯ. ಅವಾಗ ಸಾಮರಸ್ಯ ಅನ್ನೋದಕ್ಕೆ ಸಾಧ್ಯ. ಗೋ ನಮ್ಮ ತಾಯಿ. ನಿಮ್ಮ ಪವಿತ್ರ ಬಕ್ರೀದೊಳಗೆ ನಮ್ಮ ಪವಿತ್ರ ಗೋವ ಹಾಕ್ಬೇಕು. ಇದಕ್ಕೆ ಶಂಡತನ ಅಂತಾರೋ ಬಂಡತನ ಅಂತಾರೋ? ನಾವು ಇಸ್ಲಾಮಿನ ಪವಿತ್ರ ಸ್ಥಳಗಳನ್ನ, ಪವಿತ್ರ ಸ್ಥಾನಗಳನ್ನ ಯಾವ್ದಾದ್ರು ಟಚ್ ಮಾಡಿವ? ನಿಮ್ಮ ಪವಿತ್ರ ನಂಬಿಕೆಗಳನ್ನ ಯಾವತ್ತು ಅಪಮಾನ ಮಾಡಿವ? ನಿಮ್ಮ ಈದ್ ಮಿಲಾದ್ ಇದ್ದಾಗ, ರಂಜಾನ್ ಇದ್ದಾಗ ನಿಮ್ಮ ಮೆರವಣಿಗೆ 1000 ಜನ ಬಂದ್ರು ಸಹಿತ ನಾವು ನಿಂತು ನೋಡ್ತೇವೆ ಖುಷಿಯಿಂದ. ಅದ್ರ 33 ಕೋಟಿ ದೇವಾದಿ ದೇವತೆಗಳ ಗೋಮಾತೆಯನ್ನು ನಮ್ಮ ಎದುರಿಗೆ ಕತ್ತರಿಸ್ತಿರ್ತೀವಿ. ಅದನ್ನು ಎಷ್ಟು ಉರಿಬಾರ್ದು? ಶಿವಾಜಿ ಮಹಾರಾಜರು ಬರೀ 12 ವರ್ಷದ ಬಾಲಕ ಇರ್ತಾರೋ. ವಿಜಾಪುರ ಆದಿಲ್ ಶಾಹಿಗೆ ಶಹಾಜಿ ಅವ್ರನ್ನ ಭೇಟಿ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಆದಿಲ್ ಶಾಹಿ ಹತ್ರ ಕರ್ಕೊಂಡು ಹೋಗಿ ವಾಪಸ್ ಬರುವಾಗ ಒಬ್ಬ ಕಟಕ ಶಿವಾಜಿ ಆಕಳ ಕತ್ತರಿಸ್ತಿರ್ತಾನೆ. ಅವಾಗ ಶಿವಾಜಿಗೆ ಭಯಂಕರ ರಕ್ತ ಕುದಿತು. 12 ವರ್ಷದ ಬಾಲಕ ಸಣ್ಣ ಖಡ್ಗ ತಗೊಂಡು ಕೇರಿ ನಾವು ಕಸಾಗೊಂಡು ಕೈ ಕತ್ತರಿಸ್ತಾನೆ. ಕತ್ತರಿಸಿದ ತಕ್ಷಣ ವಾಪಸ್ ಆದಿಲ್ ಶಾಹಿ ಹತ್ರ ಹೋಯ್ತಾರ. ಅವನು ನಮ್ಮ ರಾಜ್ಯದೊಳಗೆ ನನ್ನ ನಿಯಮ ಉಲ್ಲಂಘನೆ ಮಾಡಿ ನೀ ಕಾನೂನು ಕೈ ತಗೊಂಡು ಅವನ ಕೈ ಕತ್ತರಿಸಿ ನಿನಗೆ ಏನು ಶಿಕ್ಷೆ ಕೊಡಬೇಕು ಅಂತೇಳಿ ಆದಿಲ್ ಶಾಹಿ ಶಿವಾಜಿ ಕೇಳ್ತಾನೆ. 12 ವರ್ಷದ ಬಾಲಕ. ಅವಾಗ ಶಿವಾಜಿ ಒಪ್ಪಿಗೆ ಐತೆ. ಅದನ್ನ ನಾವೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ಶಿವಾಜಿ ಹೇಳ್ತಾನೆ 12 ವರ್ಷದ ಬಾಲಕ ಕೇಳು ಅಂತ ಹೇಳ್ತಾನೆ ಆದಿಲ್ ಶಾಹಿ. ರಸ್ತೆ ಒಳಗೆ ನಿನ್ನ ತಾಯಿ ಶರಿಗೆ ಯಾರ ಕೈ ಹಾಕಿ ಎಳಿತಿದ್ರೆ ನೀ ಏನು ಮಾಡುತ್ತೆ ಅಂತ ಆದಿಲ್ ಶಾಹಿ ಕೇಳ್ತಾನೆ. ಆದಿಲ್ ಶಾಹಿ ಹೇಳ್ತಾನೆ ಕತ್ತರಿಸಿ ಹಾಕ್ತಿದ್ದೆ ಅಂತ ಹೇಳ್ತಾನೆ. ಮತ್ತೆ ನಾನು ಅದನ್ನ ಮಾಡೀನಿ. ಗೋಮಾತೆ ನನ್ನ ತಾಯಿ ಆಕಿನ ಕತ್ತರಿಸ್ತಾನಲ್ಲ, ನಾ ಹೆಂಗ್ ಬಿಡ್ಬೇಕದು? ಅವಾಗ ಆದಿಲ್ ಶಾಹಿಗೆ
ಹುಚ್ಚಿಡ್ದಂಗ ಇವನು ನನ್ನ ಮುಂದೆ ನಿಲ್ಲಿಸ್ಬೇಡ್ರಿ ತಗೊಂಡು ಹೋಗ್ರಿ ಅಂತ ಹೇಳ್ತಾನೆ. ಇದು ಶಿವಾಜಿ ಮಹಾರಾಜ. ಇವತ್ತಿನ ಮಕ್ಕಳ ಪಠ್ಯ ಒಳಗೆ ಏನೈತಂದ್ರೆ ಶಿವಾಜಿ ಮರಾಠ ರಾಜ, ಜೀಜಾಮಾತೆ ಮಗ, ಶಹಾಜಿ ಮಗ, ಇತಿಹಾಸ ಮುಗೀತು. ಟಿಪ್ಪುನ ಬಗ್ಗೆ ಕೇಳ್ರಿ 4 ಪೇಜ್ ಇರ್ತಾವ, ಶಿವಾಜಿ ಬಗ್ಗೆ ಕೇಳ್ರಿ ಅರ್ಧ ಪೇಜ್. ಅಂದ್ರೆ ಸುಣ್ಣದ ನೀರು ಕುಡಿಸಿ ಕುಸ್ತಿ ಹಿಡಿ ಅಂತ ಮಕ್ಕಳಿಗೆ ಹೇಳಿದ್ರೆ ಕುಸ್ತಿ ಏನು ಹಿಡಿತಾವ, ನೆಲ ಹಿಡಿತಾವ. ಅಂದ್ರೆ ನೈಜ ಇತಿಹಾಸನ ಹೇಳಿಲ್ಲ. ಪೃಥ್ವಿರಾಜ್ ಚವಾನ್ ಅವನ ಬಗ್ಗೆ ಹೇಳಂಗಿಲ್ಲ. ಪೃಥ್ವಿರಾಜ್ ಚವಾನ್ ಮೊಹಮ್ಮದ್ ಗೋರಿ 16 ಬಾರಿ ದಾಳಿ ಮಾಡಿದ, 17 ಬಾರಿ ಸೋತ, ಮುಗೀತು, ಇಸ್ಲಾಂ ಸ್ಥಾಪನೆ ಆಯಿತು, ಡೆಲ್ಲಿ ಸಿಂಹಾಸನ ಹಿಡಿದ್ರು ಅಂತ ಇತಿಹಾಸ ಹೇಳ್ತದೆ. ಪೃಥ್ವಿರಾಜ್ ಚವಾನ್ ಸೋಚಾಗಿ ಏನು ಮಾಡಿದ ಅನ್ನೋದು ಹೇಳಂಗಿಲ್ಲ. ಪೃಥ್ವಿರಾಜ್ ಚವಾನ್ ಮೊಹಮ್ಮದ್ ಗೋರಿ ಅಫ್ಘಾನಿಸ್ತಾನ ಕಾಬೂಲ್ದೊಳಗೆ ಕತ್ತಲ ಮನೆಯೊಳಗೆ 2 ಕಣ್ಣು ಬಿಸಿ ಸೆಡಿ ಹಾಕಿ ಕಣ್ಣು ಕಿತ್ತಿಡ್ತಾನೆ. ಇದು ಇತಿಹಾಸದೊಳಗೆ ಇಲ್ಲ. ಯಾಕೆ ಕಣ್ಣು ಕಿತ್ತಿಡ್ತಾನೋ? 16 ಬಾರಿ ಕ್ಷಮಾ ಮಾಡಿದಂಥ ಪೃಥ್ವಿರಾಜನ್ನ ಬಿಡಬೇಕಾಗಿತ್ತಲ್ಲ. ಅಂದ್ರೆ ಒಂದು ಸರಿ ಆದಿನದೊಳಗೆ ಶಿಖರ್ ಏನು ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ. ಅದಾದ್ಮೇಲೆ ಪೃಥ್ವಿರಾಜ್ ಚವಾನ್ ಚೋಲು ಒಪ್ಪಲಿಲ್ಲ. ಇವನು ಗೋರಿ ಇಲ್ಲೇ ತೋಡಿ ಹೋಗ್ಬೇಕಂತ ಅವಾಗ 2 ಕಣ್ಣಿಲ್ಲ ನಿಶ್ಚಯ ಮಾಡಿದ. ಶಬ್ದವೇದಿ ವಿದ್ಯೆಯನ್ನು ನಾ ಪ್ರಯೋಗ ಮಾಡ್ತೀನಿ ಅಂತ ಆದಿಲ್ ಗೋರಿಗೆ ಹೇಳಿದಾಗ ಗೋರಿ ಕಣ್ಣಾಗ ರಕ್ತ ಬರಾಕತ್ತೈತಿ, ಕಣ್ಣು ಸುತ್ತೀವಿ, ಕಣ್ಣು ತೆಗೆದಿವಿ, ಇದ್ರೊಳಗೆ ಶಬ್ದವೇದಿ ಏನು ಮಾಡ್ತಾನೋ ಅನ್ನೋ ಲಾಸ್ಟ್ ಚಾನ್ಸ್ ಕೊಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಅವಾಗ ಗೋಡೆಗೆ ಒಂದು ಹಲಿಗೆ ಕಟ್ಟಿ ಹಲಿಗೆ ಶಬ್ದ ಮಾಡಿದಾಗ ಅಲ್ಲಿ ಬಾಣ ಬಿಡ್ಬೇಕು, ಅದಕ್ಕೆ ಶಬ್ದವೇದಿ ಅಂತ ಹೇಳ್ತಾರೆ. ಶಬ್ದ ಮಾಡಿದ ತಕ್ಷಣ ಕೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಕೇಳ್ತಾ ಇಲ್ಲನ ಮೊಹಮ್ಮದ್ ಗೋರಿ ಸಿಟ್ಟು ಬರ್ತೈತಿ. ಒಂದು ಹಲಿಗೆ ಬಿಡದಂತ ಕೇಳಿಸೋದು ನಿನಗೆಂತ ಶಬ್ದವೇದಿ ಬರ್ತೈತಿ ಅಂತ ಹೇಳ್ತಾನೆ. ಇನ್ನೊಂದು ಸಾರಿ ಹೊಡೀರಿ ನೋಡೋಣ ಅಂತ ಹೇಳ್ತಾನೆ. ಒಂದು ಸಾರಿ ಹೊಡಿತಾರೆ, ಟಾಕ್ ಟಾಕ್ ಅಂತ ಕೇಳಿಸ್ತೈತಿ. ಮೊದಲು ಕೇಳಿಸಿರ್ತೈತಿ, ಆದ್ರೆ ಇವೇ ಎಲ್ಲಿ ಕೂತಾನ ಗೊತ್ತಾಗಬೇಕಿಲ್ಲ. ಅದಕ್ಕೆ ಕೇಳ್ತು ಅಂತೇಳಿ ಹಲಿಗೆಗೆ ಬಿಡೋ ಬದಲಿ ಅವನು ಎದಿಗೆ ಬಾಣ ಬಿಡ್ತಾನೆ. ಮೊಹಮ್ಮದ್ ಗೋರಿ ಇನ್ನೂ ಅಫ್ಘಾನಿಸ್ತಾನದ ಗೋರಿ ಅವ ಹೆಂಗೆ ಸತ್ತ ಅಂತ ಹೇಳಂಗಿಲ್ಲ ಮಕ್ಕಳಿಗೆ. 2 ಕಣ್ಣಿಲ್ಲಾರ ನಾವು ಕೊಂದವನು. ಅಫ್ಘಾನಿಸ್ತಾನದೊಳಗೆ ಅವ್ನು ಸ್ಮಾರಕ ಕಟ್ಟಿಲ್ಲ. ಅವ್ರು ಯಾಕೆ ಕಟ್ಟಿಲ್ಲ ಅಂದ್ರೆ ಒಬ್ಬ ಕುಂಡು ಕೊಂದ, ಇವನೇನು ಮಾಡೋದು ಅಂತ. ಇವತ್ತು ನಾವು ಅಕ್ಬರ್ದ ಗ್ರೇಟ್, ಬಾಬರ್ದ ಗ್ರೇಟ್ ಅಂತ ಮಕ್ಕಳಿಗೆ ಹೇಳಕತ್ತೀವಿ. ಇದು ಬದಲಾಗಬೇಕು. ಇದನ್ನು ಬದಲು ಮಾಡಿದವರು ಆಂಜನೇಯ. ಇದನ್ನು ಬದಲು ಮಾಡೋ ಶಕ್ತಿ ಇರೋದು ಆಂಜನೇಯ. ಯಾಕಂದ್ರೆ ಸಮರ್ಥ ರಾಮದಾಸರು ಹಳ್ಳಿಗೊಂದು ಗರಡಿ ಮಣಿ, ಹಳ್ಳಿಗೊಂದು ಹನುಮಾನ ದೇವಸ್ಥಾನವನ್ನು ಸೃಷ್ಟಿ ಮಾಡಿದರು. ಮಹಾರಾಷ್ಟ್ರದಿಂದ ಈ ಕಡೆ ಎಲ್ಲ ಹಳ್ಳಿಗೆ ಬರ್ತಾವ. ಇದು ಮುಂಬೈ ಕರ್ನಾಟಕ ಇರೋದ್ರಿಂದ ಗರಡಿ ಮಣಿ ಮತ್ತು ಹನುಮಂತರ ಗುಡಿ ಎಲ್ಲ ಊರ ಹೊರಗೆ ಇರ್ತಾವ. ಯಾಕಂದ್ರೆ ಯಾವತ್ತು ತಪಸ್ಸು ಮಾಡೋ ಊರ ಹೊರಗೆ ಇರ್ಬೇಕಂತ. ಅಲ್ಲಿ ತಪಸ್ಸು ಮಾಡಿದಂಥ ವ್ಯಕ್ತಿಗಳನ್ನು ಶಿವಾಜಿ ಸೈನಿಕ ಸಮರ್ಥ ರಾಮದಾಸರು ಕಳಿಸ್ತಿರ್ತಾರೆ. ನೀ ಗರಡಿ ಮಣಿಯೊಳಗ ಶಕ್ತಿ ಬೆಳೆಸುವ, ಆಂಜನೇಯ ಜೊತೆ ನಿಸ್ವಾರ್ಥಿ ಆಗು, ಅವಾಗ ಹಿಂದೂ ಧರ್ಮ ಸಂಸ್ಥಾಪನೆ ಆಕೈತೆ, ಅದಕ್ಕೆ ಸಹಾಯಕ ಆಗಿ ಹೋಗು ಅಂತೇಳಿ ಶಿವಾಜಿ ಮಹಾರಾಜರ ಸೈನ್ಯ ತಯಾರಾಗೋದು ಆಂಜನೇಯನ ಭಕ್ತರು ಗರಡಿ ಮಣಿಗಳು. ಅದರ ಆಧಾರದಿಂದ ಹಿಂದೂ ಸ್ವರಾಜ್ಯ ಸ್ಥಾಪನೆ ಆಗಿತ್ತು. ಯಾಕಂದ್ರೆ ಆಂಜನೇಯ ರಾಮಾಯಣದ ಹೀರೋ ಅವನ. ಆದ್ರೆ ಎಲ್ಲ ಮುಗಿಸಿ ರಾಮನ ಪಾದದೊಳಗೆ ಕೂತು ಭಜನೆ ಮಾಡ್ತಾನೆ. ಸೀತಾಮಾತೆಯನ್ನು ತಗೊಂಡು ಬಂದವ, ಸಂಶೋಧನೆ ಮಾಡಿದವ, ಯುದ್ಧ ಮಾಡಿದವ, ನಂಬರ್ ಟಾಪ್ 1 ಅವರ. ಆದರೂ ಸಹಿತ ನಿಸ್ವಾರ್ಥ ಸೇವೆಗೆ ಆಂಜನೇಯನ ಹೆಸರು. ಹೀಗಾಗಿ ಶಿವಾಜಿ ಮಹಾರಾಜರು ರಾಜ ಇದ್ರು ಸಹಿತ ಸಮರ್ಥ ರಾಮದಾಸರಿಗೆ ಹೇಳ್ತಿದ್ರಂತ, ನಾ ರಾಜ ಅಲ್ಲ, ರಾಜಾಡಳಿತ ಮಾಡೋ ನಿಜವಾದ ರಾಜ್ಯ ಸಮರ್ಥ ರಾಮದಾಸರು. ಆ ರಾಜ್ಯವನ್ನು ನನಗೆ ಆಡಳಿತ ಮಾಡಕ್ಕೆ ಕೊಟ್ಟಾರೋ ಶಿವಾಜಿ. ಆ ಭಾವನೆ ಇಟ್ಕೊಂಡು ಯುದ್ಧ ಮಾಡಿ 3000 ಯುದ್ಧ ಮಾಡ್ಯಾರು. ಬದುಕಿದ್ದ 50 ವರ್ಷ, 12 ವರ್ಷಕ್ಕೆ ಸಂಘರ್ಷ ಚಾಲು ಆಗೈತಿ, 44 ವರ್ಷಕ್ಕೆ ಪಟ್ಟಾಭಿಷೇಕ ಆಗೈತಿ. ಅವಾಗ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡಿದರು. ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇವತ್ತು ಅವ್ರು ಮರಾಠ 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 ಅಂತೇಳಿ ಅವನೊಂದು ಜಾತಿಗೆ ಸೀಮಿತ ಮಾಡಿದರು. ಅಂಬೇಡ್ಕರ್ ದೀನ ದಲಿತರ ಧ್ವನಿಯಾಗಿದ್ದರು. ಎಲ್ಲರಿಗೂ ಸಮಾನತೆ ಬರಲಿ, ಆಹಾರ, ಬಟ್ಟೆ, ಶಿಕ್ಷಣ ಎಲ್ಲರಿಗೂ ಸಮಾಜ ಸಿಗಲೇ ಹೋರಾಡಿದವ್ರು. ಇವತ್ತು ಅವ್ರನ್ನೊಂದು ಸಣ್ಣ ಸಮಾಜಕ್ಕೆ ನಾವು ಸೀಮಿತ ಮಾಡ್ಕೊತ ಕೂತೀವಿ. ಸಂಗೊಳ್ಳಿ ರಾಯಣ್ಣ ಯಾವ ಜಾತಿ ಮತ್ತು ಪುಣ್ಯಕ್ಕೆ ಅವ್ನು ಗೊತ್ತೇ ಇರಲಿಲ್ಲ. ಅವಾಗ ಕಿತ್ತೂರು ಉಳಿಬೇಕು, ಬ್ರಿಟಿಷ್ ಹೊರಗೆ ಹೋಗ್ಬೇಕಂತ ಯುದ್ಧ ಮಾಡಿ ಪ್ರಾಣಾರ್ಪಣೆ ಮಾಡಿದ. ಇವತ್ತು ಸಂಗೊಳ್ಳಿ ರಾಯಣ್ಣ ನಮ್ಮ ಜಾತಿ ಅವ ಕಟ್ಟಿಟ್ಕೊಂಡಿದ್ರು. ಭಗೀರಥ ಮಹರ್ಷಿ ಗಂಗೆಯನ್ನು ಕೆಳಗಿಳಿಸಿ ಎಲ್ಲರಿಗೂ ನೀರು ಕುಡಿಸಿದ್ರು. ಇವತ್ತು ಭಗೀರಥ ನಮ್ಮ ಕಟ್ಟಿಟ್ಕೊಂಡಿದ್ರು. ವಾಲ್ಮೀಕಿ ರಾಮಾಯಣ ಬರೋದಕ್ಕೆ ಜಗತ್ತಿಗೆ ಬದುಕೋದನ್ನು ಕಲಿಸ್ತಾವ. ಇವತ್ತು ವಾಲ್ಮೀಕಿ ನಮ್ಮ ಬಾಗಲದೊಳಗೆ ಕಟ್ಕೊಳಕತ್ತಿ. ಯಾವ ಮಹಾಪುರುಷರು ಸಣ್ಣವರಲ್ಲ, ಎಲ್ಲರೂ ರಾಷ್ಟ್ರಕ್ಕಾಗಿ ಬದುಕಿದವರು. ಇವತ್ತು ನಮ್ಮ ಸಂಕುಚಿತ ಭಾವನೆಯಿಂದ ನಾವು ಸಣ್ಣವ್ರನ್ನ ಮಾಡ್ಕೊಳಕತ್ತೀವಿ. ಅವತ್ತು ಆ ದೃಷ್ಟಿಯೊಳಗೆ ಇಟ್ಕೊಂಡು ಯಾರು ತಮ್ಮ ಕುಲ ತಮ್ಮ ಗೋತ್ರ ಸಂಬಂಧ ಗುದ್ದಾಡಿದವರಲ್ಲ, ರಾಷ್ಟ್ರೀಯತೆ ಗುದ್ದಾಡಿದವರು. ಇವತ್ತು ಅವ್ರನ್ನ ನಾವು ಸಂಕುಚಿತ ಮಾಡುವಂತ ಈ ಜಾತಿ, ಪಂಥ, ಪಂಗಡ ಇವೆಲ್ಲವ ನಾಶ ಆಗ್ಬೇಕಾದ್ರೆ ಎಲ್ಲರಿಗೂ ಮೆಚ್ಚುವಂತ ವ್ಯಕ್ತಿ ಯಾರು ಇದ್ರೆ ಅದು ಹನುಮಂತ. ಹೀಗಾಗಿ ಹನುಮಾನ್ ಶಕ್ತಿ ಜಾಗರಣೆ ಆಗ್ಬೇಕು. ಎಲ್ಲ ಮತ ಪಂಥದವರು ಇದ್ರು ಸಹಿತ
ಜೈ ಶ್ರೀರಾಮ್ ಅಂದ್ಕೊಂಡೆ ನಾವು ಜೈ ಶ್ರೀರಾಮ್ ಹೇಳ್ತೀವಿ. ಒಂದು ಗಂಗಾ ನದಿ ಕನ್ಯಾಕುಮಾರಿಯಿಂದ ಕಾಶ್ಮೀರದೊಳಗೆ ಇಡೀ ದೇಶವನ್ನು ಜೋಡಿಸೋದಕ್ಕೆ ಸಾಧ್ಯ ಇದೆ. ಒಂದು ಗಣೇಶ ಬ್ರಿಟಿಷರನ್ನು ಓಡಿಸೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಲೋಕಮಾನ್ಯ ತಿಲಕರು ಗಣೇಶ ಚತುರ್ದಶಿಯನ್ನು ಪ್ರಾರಂಭ ಮಾಡಿದ್ದ ಜನ ಸೇರ್ಲಿ ಅಂತ. ಯಾಕಂದ್ರೆ ಬ್ರಿಟಿಷರ್ ಇದ್ದಾಗ ಈಗ 20-30 ಜನ ಸೇರಿದ ಕೂಡಲೇ ಯಾವುದಾದ್ರು ಒಂದು ಕೇಸ್ ಹಾಕಿ ಮುಗಿಸ್ಬಿಡ್ತಿದ್ರು. ಆದ್ರೆ ಧಾರ್ಮಿಕ ನಮ್ಮ ಹಕ್ಕ, ಆ ಹಕ್ಕಿನ ಆಧಾರದ ಮೇಲೆ ಜನ ಸೇರಿದರು. ಜನ ಜೈ ಗಣೇಶ ಅಂತ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಹೇಳ್ತಾ ಸ್ವಾತಂತ್ರ್ಯ ಸಂಗ್ರಾಮದ ವಿಷಯನ ಮುಗಿಸಿದ್ರು. ಅವತ್ತು ಆ ಪರಿಸ್ಥಿತಿ ಇತ್ತು. ಇವತ್ತು ಅಂತ ಪರಿಸ್ಥಿತಿನೇ ದೇಶಗಳು. ಹಿಂದೂಗಳು 1000 ಜನ ಸೇರ್ತಾರಂದ್ರೆ ಹಲವಾರು ಸಮಸ್ಯೆಗಳು ಚಾಲು ಆಗಿಬಿಡ್ತಾವೆ. ಎಲ್ಲಿ ಆಶೋಕ್ಕಿರಿ, ಯಾರು ಬರ್ತಾರೋ, ಹೆಂಗೆ ಮಾತಾಡ್ತಾರೋ, ಅವ್ರು ಏನು ಹಾಕೊಂಡಿರ್ತಾರೋ, ಯಾರ ಮನ್ಯಾಗ ಇರ್ತಾರೋ, ಇದೆಲ್ಲ ಚರ್ಚೆ ಚಾಲು. ಸಿಂಹ ಕಾಡಿನೊಳಗೆ ಯಾವತ್ತಾದರೂ ಪಟ್ಟಾಭಿಷೇಕ ಮಾಡಂಗಿಲ್ಲ. ತನ್ನ ಸಾಮರ್ಥ್ಯದ ಮೇಲೆ ಅದು ರಾಜ ಆಗಿರ್ತದೆ. ಅದಕ್ಕೆ ಸ್ವಯಮೇವ ಮೃಗೇಂದ್ರತ ಅಂತ ಹೇಳ್ತಾರೆ. ಈ ದೇಶಕ್ಕೆ ಹಿಂದುತ್ವ ರಾಜ, ಹಿಂದೂಗಳ ರಾಜ. ಇಲ್ಲಿ ಯಾರನ್ನು ತಡೆಯೋ ತಾಕತ್ ಯಾರಿಗೂ ಇಲ್ಲ. ಜೈ ಶ್ರೀರಾಮ್. ಇವತ್ತು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಹೇಳಿದ್ರೆ ಕೇಸರೀಕರಣ ಅಂತ ಬೊಬ್ಬೆ ಹಾಕಕತ್ತಾರೆ. ಜಗತ್ತ ಕೇಸರೀಕರಣ ಮಾಡೋರ್ದೇವ್ ನಾವು ಯಾವ ತಡಿತಾನ ನೋಡ್ತೀವಿ. ಜಗತ್ತು ಇವತ್ತು ನಮ್ಮ ಮಾತು ಕೇಳಾಕತ್ತಾರೆ. ಜಗತ್ತಿನಾಗ 700 ಕೋಟಿ ಜನ ಅದ. 700 ಕೋಟಿ ಜನರ ಪೈಕಿ 350 ಕೋಟಿ ಜನ ಭಾರತೀಯ ಜೀವನ ಶೈಲಿಯ ಫಾಲೋವರ್ಸ್ ಆಗ್ಯಾರ. ಅದರ ಪರಿಣಾಮದಿಂದ ಇವತ್ತು ವಿಶ್ವ ಯೋಗ ದಿನ ಒಪ್ಕೊಂಡು, ಅದರ ಪರಿಣಾಮದಿಂದ ಆಟ ಆಡ್ಕೋತಾನೆ ಕೊರೋನಾ ಜೊತೆ ನಾವು ಸೈಡ್ ಹಚ್ಚಿದವ್ರು ನಾವು. ಯಾಕಂದ್ರೆ ಚೀನಾ ಬೇರೆಯವರೆಲ್ಲ ಫಾಸ್ಟ್ ಫುಡ್ ತಿಂದು ಬೇಕರಿ ಫುಡ್ಡಿಗೆ ಸೆಟ್ ಆಗಿದಂಥ ರೋಗ ಇವತ್ತು ಗೊಂಜಾಳ ರೊಟ್ಟಿ, ಬಿಸಿ ಚಟ್ನಿ, ಚಜ್ಜಿ ರೊಟ್ಟಿ ತಿಂದವ್ರು ಸನೇಕ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಆಹಾರ ಪದ್ಧತಿನ ಅಷ್ಟೊಂದು ವಿಚಿತ್ರವಾಗಿರೋದು ಭಾರತದೊಳಗೆ. ಭಾಷೆನೂ ಒಂದು ತಾಲೂಕಿನಿಂದ ಒಂದು ತಾಲೂಕಿಗೆ ಬೇರೆ, ಊಟದ ರುಚಿನೂ ಒಂದು ತಾಲೂಕಿನಿಂದ ಒಂದು ಬೇರೆ. ಬರೀ ಜಿಲ್ಲಾ ಅಲ್ಲ, ತಾಲೂಕಿಗೆ ಚೇಂಜ್. ಯಾರನ್ನ ತಿಳಿ ನಂತ ಇಲ್ಲೆಲ್ಲ ಬದಲಾದ. ಒಂದೇ ಥರ ಅರಿವಿ ಹಾಕಂಗಿಲ್ಲ, ಒಂದೇ ಥರ ಮೈದಾ ತಿನ್ನಂಗಿಲ್ಲ. ಇಲ್ಲಿ ಚಜ್ಜಿ ರೊಟ್ಟಿ ತಿಂತಿದ್ದಲ್ಲಿ ಗೊಂಜಾಳ ರೊಟ್ಟಿ ತಿಂತಾನೋ, ಅಲ್ಲಿ ಗೋಧಿ ರೊಟ್ಟಿ ತಿಂತಿದ್ರೆ ಇಲ್ಲಿ ಬೇರೆ ನವಣಿ ರೊಟ್ಟಿ ತಿಂತಿರ್ತಾನೋ, ಯಾವನ ತಿಳಿಲ್ಲ ಅಂತ. ಇದು ಜಟ್ಟಿ ಸಹಿತ ಗೊಂದಲಾಗತ್ತೆ ಭಾರತದೊಳಗೆ. ಅಷ್ಟು ಶ್ರೇಷ್ಠವಾದಂಥ ಸಂಸ್ಕೃತಿ ನಮ್ದು. ಅಷ್ಟು ಶ್ರೇಷ್ಠವಾಗಿ ಬದುಕಿದವ್ರು ನಾವು. ಉಪ್ಪು ಈಗ ಕಾಯಿಪಲ್ಯ ತಂದು ಉಪ್ಪಿನ ನೀರಾಗಿ ತೊಳೆದ ಕೇರಿ ತಿಂದ್ರೆ ಕೊರೋನಾ ಬರಂಗಿಲ್ಲ ಅಂತ ಹೇಳ್ತಿದ್ರು. ಮೈ ತುಂಬ ಉಪ್ಪಿನ ನೀರ ಹರಿತಿರ್ತೈತೆ, ಎಲ್ಲಿ ಹಾಕಿ ಕೊರೋನಾ ಬರ್ತದೆ. ಯಾಕಂದ್ರೆ ದುಡಿಯೋನು ಹಿಡ್ದೇ ಇಲ್ಲ. ಯಾವ ಎಸಿ ಒಳಗೆ ಕೂತಾನೋ, ಯಾವ ಅಷ್ಟ ಮೈದಾ ಹಿಟ್ಟಿನ ಒಂದು ಬರ್ಗರ್ ಪಿಜ್ಜಾ ತಿಂದ್ಕೇನು ಪಟಕ್ನ ಒಳಗೆ ಓಡ್ತಾನೋ, ಅವ್ನು ಹುಡುಕ್ಯಾಡ್ಕೊಂಡು ಹೋಗಿತ್ತು. ಅದಕ್ಕೆ ಆಂಜನೇಯ ಪುತ್ರ, ಆಂಜನೇಯ ಅಂದ್ರೆ ಶರ್ಟ್ ಹಾಕಿಲ್ಲ. ಯಾಕಂದ್ರೆ ಇವತ್ತಿನ ದಿನ 6 ಪ್ಯಾಕ್ ಯುವಕರ ಅವಶ್ಯಕತೆ ಇದೆ. ನರಾಸತ್ ನಾರಾಯಣ ಗತ್ಲೆ ಬಾಯಾಗ ಒಂದು ಚೀಟ್ ಹಾಕೊಂಡು ಇಲ್ಲಿ ಉಗುಳ್ಯೋ ಅಲ್ಲಿ ಸಂಧಿ ಹುಡುಕುವಂತ ಯುವಕರಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವು ದೇಶಕ್ಕಾಗಿ ಪ್ರಾಣ ಕೊಡೋ ಅವಶ್ಯಕತೆ ಇಲ್ಲ. ಒಳ್ಳೆ 4 ಸಂತತಿ ಕೊಡುವಷ್ಟೇ ಶ್ರಮ ಉಳಿಸ್ಬೋದು. ಯಾಕಂದ್ರೆ ಮುಂದಿನ ಪ್ರಜೆಗಳನ್ನ ಸೃಷ್ಟಿ ಮಾಡೋ ತಾಕತ್ತಿರೋದು ಯುವ ಸಮುದಾಯ. ಇವತ್ತಿನ ಲವ್ ಜಿಹಾದ್ ಹೆಸರ ಮೇಲೆ ಹಿಂದೂ ಹೆಣ್ಣು ಮಕ್ಕಳನ್ನ ಹಾರಿಸ್ಕೊಂಡು ಹೋಗಕತ್ತಾರೆ. ಯಾರದರೆ ಬೈಕ, ಯಾರದರ ಶರ್ಟ, ಯಾರದರ ಪೌಡ್ರ, ಯಾರದರ ಸ್ನೋ ಹಾಕೊಂಡು ಬಂದು ಓಣ್ಯಾಗ ಹಿಂಗ ಅಡ್ಯಾಡಿ ಹುಡುಗಿಯರ ದೋಸ್ತಿ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ಬಿಡ್ತಾರೆ. ನಾವು ಆಮೇಲೆ ಬೊಬ್ಬಿ ಬಿಡಿತೀವಿ. ಯಾರ ಪೈಕಿ ಅವ್ರ ಜಾತಿ ಅವ್ರ ನಮಗೇನು ಸಂಬಂಧ ಇಲ್ಲ ಹತ್ಕೊಂಡಿರ್ತೀವಿ. ವೈದಾವ ಏನು ಹೇಳ್ತಾನಂದ್ರೆ ಹಿಂದೂ ಹುಡುಗಿನ ತಂದಿನ ಅಂತ ಹೇಳ್ತಾನ, ಜಾತಿ ಹುಡುಗಿನ ಹೇಳಂಗಿಲ್ಲ. ಅವ್ರ ಟಾರ್ಗೆಟ್ ಹಿಂದೂ, ನಾವೇ ಅವ್ರ ಜಾತಿಯಾಗ ಗಂಡಸರೇ ಇಲ್ಲ, ಅವ್ರ ಊರಾಗ ಗಂಡಸರೇ ಇಲ್ಲ ಅಂತ ಯಾರು ಅಂದ್ರೆ ಸಿಟ್ಟು ಬರಂಗಿಲ್ಲನ? ಜಾತಿಯಾಗಿರ್ಲಿಕ್ಕೆ ಅಂತ ಊರಾಗ ಅದೇವಿಲ್ಲ. ಇದನ್ನು ಪ್ರತಿಭಟಿಸುವಂಥ ಸಮಾಜ ತಯಾರಾಗುತ್ತೆ. ಒಂದು ಹಿಂದೂ ಹುಡುಗಿ ಹೋಗ್ತಂದ್ರೆ ಬರೇ ಹುಡುಗಿ ಹೋಗಂಗಿಲ್ಲ. ಅಕ್ಕಿ ಇಲ್ಲಿ 2 ಮಕ್ಕಳು 3 ಮಕ್ಕಳ ಕೊಡ್ತಿರ್ತಾಳು, ಪ್ಲಸ್ ಹಾಕೋಬೇಕು 4 ಮೈನಸ್. ಅಲ್ಲಿ ಹೋಗಿ 6 ಮಕ್ಕಳ ಕೊಡ್ತಾಳೆ, ಪ್ಲಸ್ ಹಾಕೋಬೇಕು 7 ಪ್ಲಸ್ 4 7 11 ಜನ ಹಿಂದೂಗಳು ಕಡಿಮೆ ಆಕಾರ ಅವ್ರು ಹುಡುಗಿ ಹೋಗಿ. ಇದಕ್ಕೆ ಲವ್ ಜಿಹಾದ್ ಅವ್ರು ಕರೀತಾರೆ. ಇದಕ್ಕೆಲ್ಲ ಯಾರು ಹಿಂದೂ ಹುಡುಗಿಯರು ಮದುವೆ ಆಗ್ಯಾರ ಅವರೆಲ್ಲ ಇವತ್ತು ಟಾಪ್ ಹೀರೋಗಳು ದೇಶದೊಳಗೆ. ಶಾರುಖ್ ಖಾನ್ ಹಿಂದೂ ಹುಡುಗಿ ಮದುವೆ ಆಗ್ಯಾನ, ಅಮೀರ್ ಖಾನ್, ಇರ್ಫಾನ್ ಪಠಾಣ್, ಮೊಹಮ್ಮದ್ ಕೈ, ಫಜರುದ್ದೀನ್, ಅಮೀರ್ ಎಲ್ಲರೂ ಹಿಂದೂ ಹುಡುಗಿಯರನ್ನ ಮದುವೆ ಆಗಿದ್ದು. ಇವತ್ತು ಶಾರುಖ್ ಖಾನ್ ಹೇಳ್ತಾನೆ, ನಾ ಗೌರಿನ ಮದುವೆ ಆಗಿನಿ, ಗೌರಿನ ಟಚ್ ಮಾಡಿಲ್ಲ, ಉಪಮಾಸ್ಕೋತಾಳು ದೇವಸ್ಥಾನಕ್ಕೆ ಹೋಗ್ಕೊಳ್ಳೋದು. ಗೌರಿ ಮಕ್ಕಳು ಗಣೇಶ ಆಗ್ಬೇಕಾಗಿತ್ತು, ಖಾನ್ ಯಾಕದು ಅಂದ್ರೆ ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ. ಇದು ಲವ್ ಜಿಹಾದ್. ಗೌರಿ ಮಕ್ಕಳು ಒಂದು ಗಣೇಶ ಒಂದು ಖಾನ್ ಆಗ್ಬೇಕಾಗಿತ್ತಲ್ಲ ಅಂದ್ರೆ ಹೊಲ ನಮ್ಮದು, ಬೆಳೆ ಅವ್ರ ಮನೆಗೆ ತಗೊಂಡು, ಇದಕ್ಕೆ ಲವ್ ಜಿಹಾದ್ ಅಂತ. ಈ ಲವ್ ಜಿಹಾದದ ಪರಿಣಾಮದಿಂದ ಹಿಂದುತ್ವದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದ್ರ ಜೊತೆ ಇನ್ನೊಂದು ಕೊರಗು ಚಾಲು ಆಗಿದೆ. 1 ಅಡಿಲೋ 2 ಅಡಿಲೋ ಅನ್ನೋದ್ರೊಳಗೆ 40 ವರ್ಷ ಆಕ್ಕವು. ಆ ಹೆಣ್ಣು ಹುಡುಕ್ಲಿ ಈ ಹೆಣ್ಣು ಹುಡುಕ್ಲಿ ಅನ್ನೋದ್ರೊಳಗೆ 35 ವರ್ಷ ಆಗೈತೆ. 35 ವರ್ಷಕ್ಕೆ ಮದುವೆ ಆಗೋದು, 1 ಅಡಿ ಬೇಕಾದ್ರೆ 45-50 ವರ್ಷ ಆಕೈತಿ. ಅದು ಕಣ್ಣು ತೆಗೆದಿರ್ತೈತಿ, ಇದು ಕಣ್ಣು ಮುಚ್ಚಿರ್ತೈತಿ. ಈ ಪರಿಣಾಮದಿಂದ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತೈತಿ.
ಯಾಕಂದ್ರೆ ಅಷ್ಟಪುತ್ರ ಪಂಚಕನ್ಯಾ ಪ್ರಾಪ್ತರಸ್ತು ಅಂತ ಆಶೀರ್ವಾದ ತಗೋತಿದ್ದೇವೆ ನಾವು. ಇದಕ್ಕೆ ಮದುವೆ ಆದವರೆಲ್ಲ ಈಗ 20 ವರ್ಷ 30 ವರ್ಷದಿಂದ ಮದುವೆ ಆದವರಿಗೆ ಹೊಸ್ತಿಲಿಗೆ ಬಂದ ತಕ್ಷಣ ಗಂಡ ಹೆಂಡತಿ ನಮಸ್ಕಾರ ಮಾಡಿದ ಕೂಡ ಅಷ್ಟಪುತ್ರ ಪಂಚಕನ್ಯಾ ಪ್ರಾಪ್ತರಸ್ತು ಅಂದ್ರೆ 8 ಗಂಡ ಅಡಿ 5 ಹೆಣ್ಣು ಅಡಿ ಆರಾಮಿರುತ್ತೆ. ಯಾಕೆ ಹಂಗೆ ಹೇಳ್ತಿದ್ರು ಅಂದ್ರೆ 8 5 ಹುಚ್ಚರಲ್ಲ ಅವ್ರು. ಯಾಕಂದ್ರೆ 2 ವರ್ಷದ ಸಂಘರ್ಷ ಆ ಆಧಾರದ ಮೇಲೆ ಎದುರಿಸಿದ್ ನಾವು. 8 ಗಂಡ ಅಡಿ ಅಂದ್ರೆ 5 ಹೆಣ್ಣು ಅಡಿ ಅಂತಾರೆ. 5 ಹೆಣ್ಣ ಸೊಸಿನ ತಗೊಂಡ್ ಬರ್ತೀವಿ, 5 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ತೀವಿ. ಈ 8 ಗಂಡಿನೊಳಗೆ 5 ಎಂಗೇಜ್ ಆದವು, 3 ಫ್ರೀ ಇರ್ತಿದ್ವು. ಅದ ದೇಶ ಧರ್ಮ ರಾಜಕೀಯ ಮಾಡಕ್ 3 ಮಂದಿ ಮನೆಯಿಂದ ಹೋಗ್ತಿದ್ರು. ಅದರ ಆಧಾರದ ಮ್ಯಾಗ 2000 ವರ್ಷ ನಮ್ದೊಂದು ಕೂದ ಅಲಗಾಡ್ಸಕ್ಕಾಗಿಲ್ಲ ಯಾರಿಗೂ. ಇವತ್ತ ಈಗ ಹೇಳ್ತಿದ್ರು, ಈಗ 2 ವರ್ಷದಿಂದ ನಾವೊಬ್ಬರು ನಮಗಿಬ್ಬರು, ಈಗ ಇತ್ತಿತ್ಲಾಗ ನಾವೊಬ್ಬರು ನಾವಿಬ್ಬರು ನಮಗೊಬ್ರು ಹೇಳಕತ್ತಾರ. ಈಗ ಲೇಟೆಸ್ಟ್ ಹೇಳಕತ್ತಾರ ನಾವಿಬ್ರು, ಅದು ಬೇರೆ ಬೇರೆ ಅಂತ. ಅಂದ್ರೆ ಈಗಂತೂ ಡಿಂಕ್ ಫ್ಯಾಮಿಲಿ ಅಂತ ಬಂದವು. ಡಬಲ್ ಇನ್ಕಮ್, ನೋ ಕಿಡ್ಸ್. ಗಂಡ ಹೆಂಡತಿ ಇಬ್ರು ನೌಕರಿ ಮಾಡೋದು, ಮಕ್ಕಳ ಆಡಿ ಉಸಾಬರಿನ ಬೇಡ ಅಂದ್ರೆ ಅದರ ಪರಿಣಾಮದಿಂದ ಇವತ್ತು ಭಾರತ ಪಾಕಿಸ್ತಾನ ವಿಂಗಡಣೆ ಆದಾಗ ಭಾರತದೊಳಗೆ ಮುಸಲ್ಮಾನರು 4% ಇದ್ರು. ಅದೇ ಪಾಕಿಸ್ತಾನದೊಳಗೆ 21% ಹಿಂದೂಗಳಿದ್ರು. ಆದ್ರೆ ಇವತ್ತು ಪಾಕಿಸ್ತಾನದೊಳಗೆ 1% ಹಿಂದೂಗಳು ಉಳಿದಿಲ್ಲ. ಆದ್ರೆ ಭಾರತದೊಳಗೆ 20% ಮುಸಲ್ಮಾನರಾಗ್ಯಾರ. ಎಲ್ಲಿಂದ ಬಂದರು? ಇಲ್ಲವು ಜಿಹಾದ್ದಿಂದ ಒಯ್ದು. ಈಗ ಅಂಟಿಗಳು ಸಹಿತ ಬಿಡಂಗಿಲ್ಲ ಜಿಹಾದ್ನೊಳಗೆ ಸಿಕ್ಕು ಅಂದ್ರೆ. 2 ಮಕ್ಕಳು ರೆಡಿಮೆಂಟ್ ಇದ್ರು ತೊಗೊಂಡು ಹೋಗ್ತಾರೆ. ಈಗ ಬಸ್ ಸ್ಟ್ಯಾಂಡ್ನೊಳಗೆ ಒಂದು ಹೆಣ ಸಿಕ್ಕರು ಬಿಡಂಗಿಲ್ಲ. 6 ಅಡಿ 3 ಅಡಿ ಕಬ್ರಸ್ತಾನದೊಳಗೆ ಬಂದ್ರು ಹೊಲಾರೆ ಹೊತ್ತಾಕ್ ಬರ್ತೈತೆ, ನಡಿ ತಗೊಂಡೋಗ್ತಾರೆ. ಇದಕ್ಕೆ ಜಿಹಾದ್ ಅಂತ ಹೇಳ್ತಾರೆ. ಜಿಹಾದ್ ಅಂದ್ರೆ ಅದೊಂದು ಮತೀಯ ಯುದ್ಧ, ಅಕ್ರಮಕಾರಿ ಸ್ವಭಾವವನ್ನು ಅಳವಡಿಸಿಕೊಂಡಿರುವಂಥ ಒಂದು ಕುತಂತ್ರ. ಅದಕ್ಕೆ ಲವ್ ಜಿಹಾದದಿಂದ ದೇಶದೊಳಗೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಲ್ಯಾಂಡ್ ಜಿಹಾದ್, ಹೆಲ್ತ್ ಜಿಹಾದ್, ಎಕನಾಮಿಕ್ ಜಿಹಾದ್. ಜಿಹಾದದೊಳಗೆ ಇಸ್ಲಾಮವನ್ನು ವಿಸ್ತಾರ ಮಾಡಕ್ಕೆ ಏನು ಮಾಡಿದ್ರು ಜಿಹಾದ್. ಬೆಣ್ಣಾಗ ಚೂರಿ ಹಾಕಿದ್ರು ಜಿಹಾದ್, ಬಾಂಬ್ ಬಿಟ್ಟರು ಜಿಹಾದ್. ಜಿಹಾದ್ ಅನ್ನೋ ಪದಕ್ಕೆ ಇನ್ನೊಂದು ಏನಂದ್ರೆ ಮತೀಯ ಆಕ್ರಮಣ. ಅಂಥ ಮತೀಯ ಆಕ್ರಮಣ ಆಧಾರದ ಮೇಲೆ ಈ ದೇಶವನ್ನು ಅಳಗಾಡಿಸುವಂಥ ಒಂದು ತಂತ್ರ ಪ್ರಾರಂಭ ಆಗಿದೆ. ಅದನ್ನು ತಡೆಯಬೇಕಾದ ಸಮಾಜ ತಯಾರಾಗಬೇಕಷ್ಟ. ಸಮಾಜ ತಯಾರಾಗ್ಲಿಕ್ಕೆ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಆಂಜನೇಯನ ರೀತಿಯೊಳಗೆ 6 ಪ್ಯಾಕ್ ಇಟ್ಕೊಂಡು ನಾನು ನನ್ನ ಊರು, ನನ್ನ ದೇಶ, ನನ್ನ ಮನೆ ಇದೆಲ್ಲ ರಕ್ಷಣೆ ಮಾಡ್ಕೋತ ದೇಶಕ್ಕಾಗಿ 3-4 ಮಕ್ಕಳ ಕೊಡುವಂಥ ಸಾಮರ್ಥ್ಯ ಇಟ್ಬೇಕು. ಆರ್ತಿಗೆ ಒಂದತ್ತ, ಕೀರ್ತಿಗೆ ಒಂದತ್ತು. ಒಂದು ಮನೆ ರಂಗೋಲಿ ಹಾಕಿ ಕಳಿಸಿದ್ದೀವಿ, ಇನ್ನೊಂದು ಮನೆ ನಮ್ಮ ಗೇಟ್ ಕಟ್ಕೊಂಡಿದ್ವಿ. ಯಾಕಂದ್ರೆ 20 ಲಕ್ಷ 30 ಲಕ್ಷ ಮನೆ ಕಟ್ಟಿರ್ತೀವಿ, ಮನೆಗೆ ಹೋಗಿ ಬೇಕಲ್ಲ. ಆದರೆ ಈ ದೇಶದೊಳಗೆ IPS IAS ಯಾರಾಗವರು? ಪೊಲೀಸ್ ಮೆಕ್ಯಾನಿಕ್ ರೈತ ಯಾರಾಗವರು? ಮಠಾಧೀಶರು ಯಾರಾಗವರು? 4 ಮದುವೆಯಾಗಿ 40 ಮಕ್ಕಳು ಆಡದವ್ರಲ್ಲ. ಅದಕ್ಕೆ ಮಿನಿಮಮ್ 3-4 ಮಕ್ಕಳು ಆಡಿವಿ. ಒಂದು ದೇಶಕ್ಕೆ, ಒಂದು ಮಂದಿ ಮನೆಗೆ, ಒಂದು ನಮ್ಮ ಮನೆಗೆ, ಒಂದು ಭಾಳ ಆದ್ರೆ ಮಠಾಧೀಶರ ಮಾಡಕ್ಕೆ 4 ಮಕ್ಕಳ ಕಂಪಲ್ಸರಿ ಅಡಿಲೇಬೇಕು. ಇವತ್ತು ಯಾರು 4 ಮಕ್ಕಳು ಅಡಿತಾರ ಅವರೇ ದೇಶಭಕ್ತರು. 1-2 ಹೊಡೆಯವರು ಸೆಲ್ಫಿಸ್ಟ್. ಇವತ್ತು ಕೆಲವೊಂದು ಮನೆಯೊಳಗೆ 2 ಮಕ್ಕಳು ಹಡಿದಿರ್ತಾರೋ ಅಮೆರಿಕದೊಳಗೆ ಇಟ್ಟಿರ್ತಾರೆ. ಅದು ತೂಗಾಕ ಮಂಚಿನ ಮೇಲೆ ಕೂತಿರ್ತಾರೆ, ವಯಸ್ಸಾಗಿರ್ತಾರೆ, ತೂಗಾಕ ದಿಕ್ಕಿರಂಗಿಲ್ಲ. ನಾಯಿ ಬಾಯಾಗ ಹಾಕಿ ಕೊಟ್ಟು ಕೂತಿರ್ತಾರೆ. ಆ ನಾಯಿ ಫಾರಿನ್ ಬಿಸ್ಕಿಟ್ ತಂದು ಹಾಕ್ತಾರೋ, ದಿನ 300-400 ರೂಪಾಯಿ ಮಟನ್ ತಂದು ಹಾಕ್ತಾರೆ. ಬರೀ ಒಂದು ಗಂಡು ಹಡದಕೇರಿನ ಒಂದು ಹೆಣ್ಣು ಯಾವ್ದಾರ ಒಂದು ಹಡದಕೇರಿ ಗಂಜಿ ಕುಡಿಸಿದ್ರು ಹೊತ್ಕೊಂಡು ಅಡ್ಡಾಡ್ತಿರ್ತಾರೆ. ಇವತ್ತು 4 ಮಕ್ಕಳಿದ್ರೆ ಮನೆಗೆ ಸುಣ್ಣ ಹಚ್ಚಿದ್ರು ದಿನ ಮಿನಿಮಮ್ ವರ್ಷ 10,000 ರೂಪಾಯಿ ಅದ ಪಗಾರ ಆಕೈತೆ. 10,000ದಾಗ ಊಟ ಮಾಡಿರ್ತಾನ. ಇಷ್ಟು ಸೆನ್ಸ್ ಇಲ್ಲ. ಒಬ್ಬ ಪಂಚಾಯತಿದ್ದ 4 ಮದುವೆ 40 ಮಕ್ಕಳು ಅಡಿತಾರೆ. ನಮ್ಮ ಒಂದು ಜೀವನ ಮಾಡ್ತಾನು. 20 ಎಕರೆ ಜಮೀನ್ದಾಗ 1 ಅಡಿಲು 2 ಅಡಿಲು ಆ ಶಾಲೆಗೆ ಅಡ್ಮಿಷನ್ ಚೆಕ್ ಮ್ಯಾಗ ಬಟ್ಲೆ ಮಾಡೋನು, ಇದನ್ನು ವಿಚಾರ ಮಾಡ್ತಾನೆ. ಇದರ ಪರಿಣಾಮದಿಂದ ದೇಶ ನಾಶ ಆಗುತ್ತೆ. ಯಾಕಂದ್ರೆ ಅದರ ಪರಿಣಾಮದಿಂದ ದೇಶವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅದರ ಪರಿಣಾಮದಿಂದ ಇವತ್ತು ಯಾವ್ದಾರ ಹಿಂದೂ ಹಬ್ಬ ಇತ್ತಂದ್ರೆ 30% ಮುಸಲ್ಮಾನರು ಎಲ್ಲಿ ಇರ್ತಾರೋ ಅಲ್ಲಿ ಪೊಲೀಸರಿಗೆ ಟೆನ್ಷನ್ ನಮ್ಗಿಂತ ಜಾಸ್ತಿ. ಇವ್ರು ಸರಳ ಹೋಗ್ತಾರೋ ಇಲ್ಲೋ ಅಂದ್ರೆ ಅಷ್ಟು ಟೆನ್ಷನ್ ಆಗುತ್ತೆ. KGಹಳ್ಳಿ DG ಒಳಗೆ ನೋಡಿದ್ವಿ ಮಾಡಿ ನಮಗೆ ಕಲ್ಲು ಹೋಗಿತ್ತಿದ್ರು ಹೋಗಿಲ್ ಬಿಡುತ್ತಿದ್ದೀವಿ ನಾವು. ಪೊಲೀಸರಿಗೆ ಕಲ್ಲು ಹೋಗ್ಯಾಕೆ ಚಲೋ ಬಿಡರಿ. ಅಂದ್ರೆ ನಾವು ಎಲ್ಲಿ ಜಾಸ್ತಿ ಆಕೈತೆ ಅಲ್ಲಿ ಯಾರನ್ನೂ ಕೇಳಂಗಿಲ್ಲ ಅಂತ. ಈ ದೇಶದ ಕಾನೂನು ಮನ್ನಣೆ ಮಾಡಂಗಿಲ್ಲ ಅಂತ ತೋರಿಸ್ಕೊಟ್ರು ಅವರು. ಇದು ಈ ದೇಶದ ನಾಶ ಮಾಡುವಂಥ ತಂತ್ರಗಾರಿಕೆ. ಇದಕ್ಕೆಲ್ಲ ಪ್ರತಿಯೊಬ್ಬ ವ್ಯಕ್ತಿ ಜಾಗೃತಿ ಆಗಬೇಕು. ಮನೆ ರಾಷ್ಟ್ರೀಯ ಜೀವನ ಶೈಲಿಯನ್ನು ಅಳವಡಿಸುವಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಗಬೇಕು. ಯಾಕಂದ್ರೆ ಜಗತ್ತಿನೊಳಗೆ ಭಾರತ ಒಂದೇ ನಮಗೆ ನೆಲೆ ಇದೆ. ಇವತ್ತು ಅಕಸ್ಮಾತ್ ನಾವು ಸಂಘಟಿತ ಆಗಿ ದೇಶ ರಾಷ್ಟ್ರೀಯತೆಯನ್ನು ಉಳಿಸ್ಕೊಲಿಕ್ಕಂದ್ರೆ ಮುಂದಿನ ದಿನಮಾನದೊಳಗೆ ನಮ್ಮ ಮಕ್ಕಳು ನಮ್ಮ ಮನೆಯೊಳಗೆ ಫೋಟೋ ಹಾಕೋದಿಲ್ಲ.
ಯಾಕೆ ಹಾಕೋದಿಲ್ಲ ಅಂದ್ರೆ ಅವನ ಕೇರ್ ಹಾಕಿ ಕೊಟ್ಕೊತಾಗಿರ್ತಾನೆ, ಫೋಟೋ ಇಲ್ಲಿ ಹಾಕ್ತಾನೆ. ಈಗ ನಾವು ಯಾರ್ದಾರ ಮನೆಗೆ ಹೋದ್ರೆ ಅಪ್ಪನ ಫೋಟೋ ಹಾಕಿ ಒಂದು ಲೈಟ್ ಹಚ್ಚಿ ನಮ್ಮ ಅಪ್ಪಾರಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಯಾಕೆ ಮಾಡಿಕೊಡ್ತಾರೆ ಅಂದ್ರೆ ಇರಾಕ್ ಒಂದು ಮನೆ ಕಟ್ಸಾನ, ಒಂದು 2 ಎಕರೆ ಹೊಲ ಇಟ್ಟಾನಂತ. ಅಕಸ್ಮಾತ್ ಅದನ್ನ ಮಾಡ್ಲಿಕ್ಕಂದ್ರೆ ಏನು ಗಣಂದರಿ ಮಾಡ್ಯಾರಂತ ನೀವು ಫೋಟೋ ಹಾಕಿ ಲೈಟ್ ಹಚ್ಚೋಣಂತ. ಅದಕ್ಕೆ ಈ ಪೀಳಿಗೆಯನ್ನ, ಈ ದೇಶವನ್ನ ಇದೇ ರೀತಿ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರ ಮಾಡಿ ಹೋಗ್ಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತ ವೇದಗಳು ಹೇಳ್ತಾವೆ. ಅಂದ್ರೆ ಯಾರ ಶರೀರ ಸದೃಢ ಇರ್ತೈತೆ ಅವ್ರ ಜಗತ್ತಿನ ಎಲ್ಲ ಅನುಭವಗಳನ್ನು ಸವಿಬಹುದು. ಯಾರ ಶರೀರ ನಾಶ ಮಾಡ್ಕೋತಾರೋ ಅವ್ರು ಹೆಣ್ಣಿ ಒಳಗೆ ಉಳಿದ್ಗತ್ತೆ 3 ದಿವಸ ಹುಟ್ಟಿದ್ ಯಾಕೆ ಹುಟ್ಟಿದೆ ಅದ್ರ ಸಾಯಕ, ಯಾಕೆ ಸಾಕ್ತದ್ರೆ ಹುಟ್ಟಾಕ. ಇದು ಜೀವನ ಅಲ್ಲ. ಅದಕ್ಕೋಸ್ಕರ 6 ಪ್ಯಾಕ್ ಯುವಕರ ಅವಶ್ಯಕತೆ ಇದೆ. ಲವ್ ಜಿಹಾದ್ ಮಾಡೋರಿಗೆ ನಾವು ಲವ್ ಜಿಹಾದ್ ಮಾಡಂಗಿಲ್ಲ, ನಾವು ಪ್ರೇಮ ಸ್ವರಾಜ್ಯ ಮಾಡ್ತೇವೆ, ಮರಣ ಮಾತ್ರ ಧರ್ಮ ತಗೊಂಡ್ಬರ್ತೀವಿ. 6 ಪ್ಯಾಕ್ ಹುಡುಗರು ನಮ್ಮಲ್ಲಿ ಅದಾವು. ಪ್ರೀತಿ ಮಾಡೋದು ನಮ್ಮ ಹುಡುಗಿರಿಗೆ ಗೊತ್ತೈತೆ ಅಂದ್ರೆ ತಾಲೀಮ್ ಮಾಡಬೇಕು, ಜಿಮ್ಮಿಗೆ ಹೋಗ್ಬೇಕು, RSS ಶಾಖೆಗೆ ಹೋಗ್ಬೇಕು, ಫುಟ್ಬಾಲ್ ಗ್ರೌಂಡ್ನಾಗ ಆಟ ಆಡಬೇಕು, ರಾಷ್ಟ್ರೀಯತೆಯನ್ನು ರಕ್ಷಣೆ ಮಾಡಬೇಕು. ನಾವೆಲ್ಲರೂ ಆಂಜನೇಯನ ರೀತಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಆತ್ಮ